ಪ್ರತಿ ತಿಂಗಳಿಗೆ 3,000 ಉಚಿತವಾಗಿ ಕೊಡಲಾಗುತ್ತೆ. LPG ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ಬಿಗ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹಾಗಾದರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಹಾಗೆ ನೀವು ಕೂಡ LPG ಗ್ಯಾಸ್ ಸಿಲಿಂಡರನ್ನು ಬಳಸ್ತಿದ್ರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನೀವು ಯಾವ LPG ಗ್ಯಾಸನ್ನು ಬಳಸ್ತಿದ್ದೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಪ್ರತಿ ತಿಂಗಳು LPG ಗ್ಯಾಸ್ ಸಿಲಿಂಡರ್ ತುಂಬಿಸಿಕೊಳ್ಳುವ ದೇಶದ ಎಲ್ಲ ಗ್ರಾಹಕರಿಗೆ ಕೇಂದ್ರದ ಮೋದಿ ಸರ್ಕಾರದಿಂದ ಭರ್ಜರಿ ಬಂಪರ್ ಗಿಫ್ಟ್. ನಿಮ್ಮ ಮನೆಯಲ್ಲಿ ಈಗಾಗಲೇ LPG ಗ್ಯಾಸ್ ಬಳಕೆ ಮಾಡುತ್ತಿದ್ರೆ ತಪ್ಪದೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಇನ್ಮುಂದೆ ಪ್ರತಿ ತಿಂಗಳು LPG ಗ್ಯಾಸ್ ಸಿಲಿಂಡರ್ ಖರೀದಿ ಮಾಡುವ ಎಲ್ಲ ಗ್ರಾಹಕರಿಗೂ ಪ್ರತಿ ತಿಂಗಳು ಖಾತೆಗೆ ಹಣ ನೀಡಲು ಕೇಂದ್ರ ಸರ್ಕಾರ ನಿರ್ಧರಿಸಲಾಗಿತ್ತು. ನಿಮ್ಮ ಬಳಿ ಈಗಾಗಲೇ HP ಗ್ಯಾಸ್ ಅಥವಾ ಭಾರತ್ ಗ್ಯಾಸ್ ಅಥವಾ ಇಂಡಿಯನ್ ಗ್ಯಾಸ್ ಕನೆಕ್ಷನ್ ಹೊಂದಿರುವ LPG ಬಳಕೆದಾರರಾಗಿದ್ರೆ ಪ್ರತಿ ತಿಂಗಳು ಇನ್ಮುಂದೆ ಕೇಂದ್ರ ಸರ್ಕಾರ ನೀಡಿರುವ ಘೋಷಿಸಿರುವಂತಹ ಹಣ ಪಡೆದುಕೊಳ್ಳೋದು ಹೇಗೆ ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ. ಕೇಂದ್ರ ಸರ್ಕಾರವು LPG ಬಳಕೆದಾರರಿಗೆ ಹಬ್ಬದ ದಿನವೇ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ. ಸಾಮಾನ್ಯವಾಗಿ ತಿಂಗಳ ಮೊದಲ ದಿನವೇ ದೇಶಾದ್ಯಂತ LPG ದರಗಳು ಏರಿಳಿತ ಕಾಣ್ತಾ ಇವೆ. ಆದರೂ ಈಗಿರುವಂತಹ ವಾಣಿಜ್ಯ ಹಾಗೂ ಗೃಹ ಬಳಕೆ ಸಿಲಿಂಡರ್ಗಳ ದರಗಳು ಕೂಡ ಸಾರ್ವಜನಿಕರಿಗೆ ದುಬಾರಿಯೇ ಎನ್ನುವ ಮಾತಿದೆ. ದೇಶೀಯ LPG ಮಾರಾಟಗಾರರಿಗೆ ಕಂಪನಿಗಳಿಂದ ಆಗಿರುವ ನಷ್ಟವನ್ನ ಸರಿದೂಗಿಸಲು ಕೇಂದ್ರ ಸರ್ಕಾರವು ಮಹತ್ವದ ಹೆಜ್ಜೆ ಇಟ್ಟಿದೆ. LPG ಬೆಲೆಗಳನ್ನ ಕೇಂದ್ರ ಸರ್ಕಾರವು LPG ಬಳಕೆದಾರರಿಗೆ ಹಬ್ಬದ ದಿನವೇ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ. ಸಾಮಾನ್ಯವಾಗಿ ತಿಂಗಳ ಮೊದಲ ದಿನವೇ ದೇಶಾದ್ಯಂತ LPG ದರಗಳು ಏರಿಳಿತ ಕಾಣ್ತಾ ಇವೆ. ಆದರೂ ಈಗಿರುವ ವಾಣಿಜ್ಯ ಹಾಗೂ ಗೃಹ ಬಳಕೆ ಸಿಲಿಂಡರ್ಗಳ ದರವು ಕೂಡ ಸಾರ್ವಜನಿಕರಿಗೆ ದುಬಾರಿಯೇ ಎನ್ನುವ ಮಾತಿದೆ. ದೇಶೀಯ LPG ಮಾರಾಟಗಾರರಿಂದ ಕಂಪನಿಗಳಿಗೆ ಆಗಿರುವ ನಷ್ಟವನ್ನ ಸರಿದೂಗಿಸಲು ಕೇಂದ್ರ ಸರ್ಕಾರವು ಮಹತ್ವದ ಹೆಜ್ಜೆ ಇಟ್ಟಿದೆ. LPG ಬೆಲೆಗಳನ್ನ ಸ್ಥಿರವಾಗಿಡಲು ತೈಲ ಕಂಪನಿಗಳಿಗೆ ಬರೋಬ್ಬರಿ 30,000 ಕೋಟಿ ರೂಪಾಯಿ ಸಬ್ಸಿಡಿ ನೀಡಲು ಕೇಂದ್ರ ಸರ್ಕಾರ ಸಚಿವ ಸಂಪುಟ ಅನುಮೋದಿಸಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ದೇಶದ ಪ್ರಮುಖ 3 ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತೀಯ ಪೆಟ್ರೋಲಿಯಂ ಕಾರ್ಪೊರೇಷನ್ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ನಡುವೆ ಈ ಪರಿಹಾರವನ್ನು ವಿತರಿಸುವುದಾಗಿ ಹೇಳಿದೆ. ಇದು ಡೊಮೆಸ್ಟಿಕ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಮಾರಾಟದಲ್ಲಿ ಕಂಡುಬಂದ ನಷ್ಟಗಳನ್ನು ತಡೆಯಲು ಪರಿಹಾರ ಮಾರ್ಗ ಎಂದು ತೀರ್ಮಾನಿಸಲಾಗಿದೆ. ಜಾಗತಿಕ LPG ಬೆಲೆಗಳಲ್ಲಿನ ಬದಲಾವಣೆಗಳಿಂದ ಗ್ರಾಹಕರನ್ನ ರಕ್ಷಿಸುವುದು ಮತ್ತು ಸಾರ್ವಜನಿಕ ವಲಯದ ತೈಲ ಕಂಪನಿಗಳ ಆರ್ಥಿಕ ಮಟ್ಟವನ್ನು ಬೆಂಬಲಿಸುವುದು ಈ ನಿರ್ಧಾರದ ಗುರಿಯಾಗಿದೆ ಎಂದು ಸಂಪುಟ ಸಭೆಯ ನಂತರ ಕೇಂದ್ರ ಸಚಿವ ಅಶ್ವಿನ್ ವೈಷ್ಣವ್ ಘೋಷಿಸಿದ್ದಾರೆ. ಮಧ್ಯಮ ವರ್ಗಕ್ಕೆ LPG ಕೈಗೆಟುಕುವಂತೆ ನೋಡಿಕೊಳ್ಳಲು 30,000 ಕೋಟಿ ರೂಪಾಯಿಗಳ ಸಬ್ಸಿಡಿಯನ್ನು ಅನುಮೋದಿಸಲಾಗಿದೆ. ಪ್ರಸ್ತುತ ಭೌಗೋಳಿಕ ರಾಜಕೀಯದಲ್ಲಿ ಅನಿಲ ದರಗಳು ಏರಿಳಿತಗೊಳ್ತಾ ಇವೆ. ಅದನ್ನು ಸರಿದೂಗಿಸಲು ಸಬ್ಸಿಡಿ ನೀಡಲಾಗ್ತಾ ಇದೆ ಎಂದು ಅಶ್ವಿನ್ ವೈಷ್ಣವ್ ಹೇಳಿದ್ದಾರೆ. ಇದಲ್ಲದೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಮತ್ತಿತರ ಬಳಕೆದಾರರಿಗೆ ಸ್ವಚ್ಛವಾದ ಅಡುಗೆ ಇಂಧನವನ್ನು ವಿಸ್ತರಿಸುವ ಗುರಿ ಹೊಂದಿದೆ. ಹಾಗಾಗಿ ಸಾರ್ವಜನಿಕ ವಲಯದ ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಈ ಬಾರಿ ಮೊತ್ತದ ಸಬ್ಸಿಡಿಯನ್ನ ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ದೇಶೀಯ LPG ಮಾರಾಟಗಾರರಿಂದ ಕಂಪನಿಗಳಿಗೆ ಆಗುವ ನಷ್ಟವನ್ನು ಸರಿದೂಗಿಸಲು ಈ ಸಬ್ಸಿಡಿಯನ್ನು ಉದ್ದೇಶಿಸಲಾಗಿದ್ದು 12 ಭಾಗಗಳಲ್ಲಿ ಪಾವತಿಯಾಗಲಿದೆ. LPG ಸಿಲಿಂಡರ್ಗಳನ್ನು ಗ್ರಾಹಕರಿಗೆ ಸರ್ಕಾರ ನಿಯಂತ್ರಿತ ಬೆಲೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಈಗ ಸಬ್ಸಿಡಿ ನೀಡೋದ್ರಿಂದ ಈ ತೈಲ ಕಂಪನಿ ಸಂಸ್ಥೆಗಳಿಗೂ ಭಾರಿ ಅನುಕೂಲವಾಗಲಿದೆ ಎಂದು ಹೇಳಲಾಗ್ತಾ ಇದೆ. ನೋಡೋದಲ್ಲ ಸ್ನೇಹಿತರೆ, LPG ಗ್ಯಾಸ್ ಸಿಲಿಂಡರ್ ಮೇಲೆ ಯಾವೆಲ್ಲ ರೂಲ್ಸ್ಗಳು ಬದಲಾವಣೆಗಳಾಗಿದೆ, ಹೇಗೆ 3,000 ಸಿಗುತ್ತೆ ಅಂತ ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬ LPG ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೂ ಕೂಡ ಈ ಕೂಡಲೇ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಮಾಹಿತಿ ತಲುಪಲಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.